ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮೂಡಿಗೆರೆ ಲವ್ ಜಿಹಾದ್ ಆರೋಪ ಪ್ರಕರಣಕ್ಕೆ ಸ್ಫೋಟಕ ತಿರುವು ಸಿಕ್ಕಿದೆ. ಹಲ್ಲೆಗೊಳಗಾದ ಅಪ್ರಾಪ್ತ ವಿದ್ಯಾರ್ಥಿ ಮೇಲೂ ಕೂಡ ಗಂಭೀರವಾದಂಥ ಆರೋಪ. ಮತಾಂತರಕ್ಕೆ ಒತ್ತಾಯಿಸಿ ಅಶ್ಲೀಲ ಫೋಟೋ ಹರಿಬಿಟ್ಟ ಆರೋಪ ಕೇಳಿಬಂದಿದೆ. ಮತಾಂತರ ಆಗಿ ಮದುವೆ ಆಗದಿದ್ದರೆ ಕೊಲೆ ಬೆದರಿಕೆ ಹಾಕಿದಂಥ ಆರೋಪ ಇದು. ಹುಡುಗಿ ಅಮ್ಮನನ್ನ ಕೊಲ್ಲೋದಾಗಿ ಅಪ್ರಾಪ್ತಗೆ ಬೆದರಿಕೆ ಹಾಕಿರುವಂಥ ಆರೋಪ. ಹೆತ್ತವರನ್ನ ಕೊಲ್ತಾನಂತ ಹೆದರಿ ಪೋಷಕರಿಗೆ ದೂರು ಕೊಡೋದು ಬೇಡ ಅಂತ ಬಾಲಕಿಯನ್ನು ಹೇಳಿದ್ರಂತೆ. ಅಪ್ರಾಪ್ತ ಬಾಲಕ ಹಾಗೂ ಆತನ ಪೋಷಕರು ಹೇಳಿದಂತೆ ಕೇಳ್ತೇನೆ ಇಲ್ಲ ಸಾಯಿಸ್ತಾನೆ ಅಂತ ಹೆದರಿರೋ ಬಾಲಕಿ. ಅಪ್ರಾಪ್ತ ಬಾಲಕ ಹಾಗೂ ಆತನ ಪೋಷಕನ ವಿರುದ್ಧ ಬಾಲಕಿ ಪೋಷಕರಿಂದ ದೂರು. ಹಿಂದೂ ಸಂಘಟನೆ ಕಾರ್ಯಕರ್ತರು ಹಲ್ಲೆ ಮಾಡಿದ್ದಾರೆ ಅಂತ ಅಪ್ರಾಪ್ತ ಬಾಲಕ ದೂರು ಕೊಟ್ಟಿರೋದು. ಅರೌಂಡ್ 7:30 ನಮಗೆ ಒಂದು ಕಂಪ್ಲೇಂಟ್ ಬಂತು ಈ ಸ್ಟೇಷನ್ ಅವರಿಗೆ. ಈ ಕಂಪ್ಲೇಂಟಲ್ಲಿ ಪ್ರೈಮಾ ಫೆಸೈ ಮೋರಲ್ ಪೊಲೀಸಿಂಗ್ ಥರ ಕಾಣ್ತಾ ಇದೆ. ಬಟ್ ಯಾರ್ಯಾರು ಇನ್ವಾಲ್ವ್ ಇದ್ದಾರೆ ಇದೇ ಮ್ಯಾಟರ್ಗೆ 2 ಕೇಸ್ ರಿಜಿಸ್ಟರ್ ಮಾಡಿದ್ದೀನಿ. 51 and 52 ಪಬ್ಲಿಕ್ 26 ಆಫ್ ಮೂಡಿಗೆರೆ ಸ್ಟೇಷನ್. 2 FIR ಅಲ್ಲಿ ಬಿಕಾಸ್ ಬೋತ್ ದಿಸ್ ವಿಕ್ಟಿಮ್, ಒನ್ ಆಫ್ ದ ವಿಕ್ಟಿಮ್ ಅಂಡ್ associate of the victim, they are both minor only. So minor ಇದ್ದಾಗ one ಪೋಕ್ಸೋ ಕೇಸ್ ರಿಜಿಸ್ಟರ್ ಆಗಿದೆ. ಒನ್ ಸೆಕೆಂಡ್ ಕೇಸಲ್ಲಿ ಜುವೆನೈಲ್ ಜಸ್ಟಿಸ್ ಆಕ್ಟ್ ಪ್ರೊವಿಷನ್ ಕೂಡ ಇನ್ವೋಕ್ ಮಾಡಿತ್ತು. ಈ ಸ್ಟೇಷನ್ ಮುಂದೆ ಜನ ಯಾರು ಸೇರ್ಸಿಲ್ಲ, ಬಟ್ ಓಪನ್ ಪ್ಲೇಸ್ ಅಲ್ಲಿ ಅವರಿಗೆ ಕರಿ ಮತ್ತೆ ಸ್ವಲ್ಪ ಪ್ರಯತ್ನ ಮಾಡಿದ್ದಾರೆ. ಬಟ್ ಈ ಟೈಮ್ ಪೇರೆಂಟ್ಸ್, ಹುಡುಗಂದು ಪೇರೆಂಟ್ಸ್ ಮತ್ತೆ ಹುಡುಗಿಂದು ಪೇರೆಂಟ್ಸ್ ಜೊತೆಗೆ ಇದ್ರು. ಮತ್ತೆ ಅವರು ಸ್ವಲ್ಪ ಇಂಟರ್ವ್ಯೂನ್ ಮಾಡಿ ಸಿಚುವೇಶನ್ ಡಿಫ್ಯೂಸ್ ಮಾಡಿದ್ದಾರೆ. ಮತ್ತೆ ತಕ್ಷಣ